ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ಒಂದು ಅದ್ಭುತವಾದ ಕೆಲಸಗಳಲ್ಲಿ ಭಗವದ್ಗೀತಾ ಪಠನಂ, ಶ್ರವಣಂ, ಪ್ರವಚನ ಕಾರ್ಯಕ್ರಮ ಯಾವುದು ಹಮ್ಮಿಕೊಂಡಿದೆ ಅದು ಇಡೀ ಕಾರ್ಯಕ್ರಮಗಳಲ್ಲೇ ಅತ್ಯದ್ಭುತವಾದ ಕಾರ್ಯಕ್ರಮ. ಅದರಲ್ಲೂ ಇವತ್ತು ನಾವು 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗಕ್ಕೆ ಇವತ್ತು ಬಂದಿದ್ದೇವೆ. ಹೇಗೆ ರಾಮಾಯಣದಲ್ಲಿ ಸುಂದರಾಕಾಂಡವು, ಮಹಾಭಾರತದಲ್ಲಿ ವಿರಾಟ ಪರ್ವವು, ಹಾಗೆ ಭಗವದ್ಗೀತೆಯಲ್ಲಿ ಕೂಡ ವಿಶ್ವರೂಪ ಸಂದರ್ಶನ ಯೋಗಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಯಾಕೆ ಅಂತ ಹೇಳ್ತೀರಾ? ನೋಡಿರ್ತೀರಿ, ಭಗವದ್ಗೀತೆ ಹೇಗೆ ಶುರುವಾಯಿತು ಅಂದರೆ ಮಹಾಭಾರತದಲ್ಲಿ 3 ಉಪದೇಶಗಳುಂಟು. ಮೊದಲನೆಯದು ವಿದುರ ನೀತಿ ಅಂತ ಒಂದು, ಎರಡನೆಯದು ಅರ್ಜುನ ಶ್ರೀಕೃಷ್ಣ ಸಂವಾದ ರೂಪದಲ್ಲಿ ಜಗತ್ತಿಗೆ ಉಪದೇಶ ರೂಪಾತ್ಮಕವಾಗಿ ಬಂದಿರುವ ಶ್ರೀಮದ್ ಭಗವದ್ಗೀತೆ, ಮೂರನೆಯದು ಭೀಷ್ಮ ಪರ್ವದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಆಗ್ಬೋದು, ವಿಷ್ಣು ಸಹಸ್ರನಾಮ. ಆದರೆ ಇವತ್ತಿನ ವಿಶ್ವರೂಪ ಸಂದರ್ಶನ ಯೋಗ 11ನೇ ಅಧ್ಯಾಯಕ್ಕೆ ಅಷ್ಟು ಪ್ರಾಮುಖ್ಯತೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋದಾದರೆ, ನೀವೆಲ್ಲರೂ ಕೂಡ ನೋಡಿರ್ತೀರಿ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಯುದ್ಧ ಮಾಡೋಕ್ಕಿಂತ ಬಂದು ಯುದ್ಧ ಕ್ಷೇತ್ರಕ್ಕೆ ಬಂದು ಕೈರ್ಮಯಾ ಸಹ ಯೋದ್ಧವ್ಯಂ, ಯಾರ ಜೊತೆ ನಾನು ಯುದ್ಧ ಮಾಡಬೇಕೆಂಬ ಉದ್ದೇಶದಿಂದಲೇ ಬಂದು ಕೂಡ ಶೋಕ ಮೋಹಗಳಿಗೆ ಒಳಗಾಗಿ ನಮ್ಮ ಬಾಂಧವರು ಅಥವಾ ಗುರುಗಳು ಅಥವಾ ಎಲ್ಲ ಹಿರಿಯರು ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಸಾಯಿಸಲು ಅಥವಾ ಅವ್ರ ಮೇಲೆ ಶಸ್ತ್ರವನ್ನು ಎತ್ತಲು ನಾನು ಸಿದ್ಧನಾಗಿಲ್ಲ ಅಂತ ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ, ಈ ಥರ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಕ್ಲೀಬತ್ವವನ್ನು ಬಿಡು ಅರ್ಜುನ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ಆತ್ಮತತ್ವವನ್ನು, ಆತ್ಮಸ್ವರೂಪವನ್ನು ನೈನಂ ಛಿಂದಂತಿ ಶಸ್ತ್ರಾಣಿ ಎಂಬ ಕೆಲವು ಶ್ಲೋಕಗಳಿಂದ ಈ ಶರೀರವು ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿರುವುದು ಸಾಯಲೇಬೇಕು, ಅದರಲ್ಲಿರುವ ಆತ್ಮ ಮಾತ್ರ ನಿತ್ಯವು, ಅದೇ ನಾನು ಆಗಿದ್ದೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಆತ್ಮತತ್ವವನ್ನು, ಸ್ಥಿತಪ್ರಜ್ಞ ಲಕ್ಷಣಗಳನ್ನು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ತದನಂತರ ಕರ್ಮಯೋಗದಲ್ಲಿ ಕರ್ಮವನ್ನು ಮಾಡು, ಯಾಕೆಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಕರ್ಮ ಮಾಡಬೇಕು, ಅದಕ್ಕೆ ಬರುವಂತಹ ಫಲವನ್ನು ನಾವು ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಮಾಡಬೇಕೆಂಬ ಕರ್ಮ ಸಿದ್ಧಾಂತವನ್ನು ಕೂಡ ಹೇಳಿ, ಕೊನೆಗೆ ಜ್ಞಾನಯೋಗದಲ್ಲಿ, ಆತ್ಮ ಸಂಯಮ ಯೋಗ ಧ್ಯಾನ ಯೋಗದಲ್ಲಿ ಧ್ಯಾನ ಹೇಗೆ ಮಾಡಬೇಕು, ನಮ್ಮ ಅಂತಃಕರಣವನ್ನು ಹೇಗೆ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಎಂಬ ಒಂದು ಅರ್ಥದಲ್ಲಿ ಆತ್ಮ ಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಜ್ಞಾನ ವಿಜ್ಞಾನ, ಹಾಗೆ ಅಕ್ಷರ ಪರಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ಇದೆಲ್ಲ ಕೂಡ ಶ್ರೀಕೃಷ್ಣ ಪರಮಾತ್ಮ ಕೇವಲ ಅರ್ಜುನನ ಶೋಕ ಮೋಹ ಈ ಎರಡು ಕೂಡ ಸ್ವಬಾಂಧವರನ್ನು ನೋಡಿ ಹೇಗೆ ಶೋಕ ಮೋಹಗಳಿಗೆ ಒಳಗಾಗಿದ್ದಾರೆ ಅದನ್ನು ದೂರ ಮಾಡಬೇಕು ಎಂಬ ಉದ್ದೇಶದಿಂದ ಈ ಪ್ರಪಂಚ ಎಲ್ಲೆಡೆ ಕೂಡ ನಾನೇ ಇದ್ದೀನಿ, ಆ ಸಮಸ್ತ ವಿಶ್ವವು ಕೂಡ ನನ್ನಲ್ಲೇ ಅಂತರ್ಲೀನವಾಗಿದೆ ಎಂದು ಹೇಳಿದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ತು ಶ್ರೀಮನ್ನಾರಾಯಣ ಸ್ವರೂಪವೇ ಎಂದು ತಿಳಿಯದೆ ಈ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಕೂಡ ಬರುತ್ತೆ. ನಾನು ಅರ್ಜುನ ತಿಳ್ಕೊಂಡು ಆಮೇಲೆ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ಬಂದು ನನಗೆ ಉಪದೇಶ ಮಾಡಿದ್ದಾರೆ, ಅಥವಾ ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತನಾಗಿ ಒಬ್ಬ ಗೆಳೆಯನಾಗಿ ಬಂದು ನನಗೆ ಉಪದೇಶ ಮಾಡಿದ್ದಾರೆ ಎಂದು ತಿಳ್ಕೊಳ್ಳದೆ ಹೇ ಕೃಷ್ಣ ಹೇ ಸಖೇತಿ ಅಂತ ಬರುತ್ತೆ ಈ ಅಧ್ಯಾಯದಲ್ಲಿ. ಅಂತಹ ಒಂದು ನಾನೇ ಆಗಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದರೂ ಕೂಡ ಅರ್ಜುನ ನಂಬಿಲ್ಲ. ಅದಕ್ಕೆ ಈ ಕಾಲದಲ್ಲೂ ಕೂಡ ನಾವು ನೋಡ್ತೇವೆ, ಯಾವುದೇ ಒಂದು ನಾನಿದ್ದೀನಿ ಅಂತ ಹೇಳಿದ್ರೆ ನಂಬಲ್ಲ, ಅದಕ್ಕೆ ಪ್ರೂಫ್ ಕೇಳ್ತಾರೆ. ಆ ಪ್ರೂಫೇ ವಿಶ್ವರೂಪ ಸಂದರ್ಶನ ಯೋಗ. ಯಾಕೆಂದರೆ ಸಮಸ್ತ ವಿಶ್ವವು ಕೂಡ ನಾನೇ ಆಗಿದ್ದೀನಿ,
ನಿನ್ನ ಕಣ್ಣಿಂದ ನೋಡೋಕ್ಕೆ ಆಗಲ್ಲ ಅಂತ ಹೇಳಿ ದಿವ್ಯಂ ದದಾಮಿತೆ ಚಕ್ಷು, ನಿನಗೆ ದಿವ್ಯವಾದ ಚಕ್ಷುಗಳನ್ನು ಕಣ್ಗಳನ್ನು ನಾನು ನೀಡ್ತೇನೆ, ಆ ದಿವ್ಯವಾದ ಚಕ್ಷುಗಳಿಂದ ನನ್ನ ವಿಶ್ವರೂಪ ಸಂದರ್ಶನೆ ಮಾಡುವಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಪರಮ ಉತ್ಕೃಷ್ಟವಾದ ಪರಮ ಶ್ರೇಷ್ಠವಾದ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಪಠನೆ ಮಾಡಿದ್ರು, ಶ್ರವಣ ಮಾಡಿದ್ರು, ತದರ್ಥವನ್ನು ತಿಳ್ಕೊಂಡ್ರೂ ಕೂಡ ಸಾಕ್ಷಾತ್ ಶ್ರೀಮನ್ನಾರಾಯಣ ಕೃಪೆಗೆ ಪಾತ್ರರಾಗ್ತೀವಿ ಎಂದರ್ಥ ಇದರಲ್ಲಿದೆ. ನಾವೆಲ್ಲರೂ ಕೂಡ ನಿಜವಾಗಿ ಧನ್ಯರಾಗಿದ್ದೀವಿ. ಮನೆಗಳಲ್ಲೇ ಇದ್ದು ತಮ್ಮ ಮನದಲ್ಲಿ ಆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿಕೊಂಡು ಇವತ್ತು ಈ ವಿಶ್ವರೂಪ ಸಂದರ್ಶನ ಯೋಗವನ್ನು ಪಾರಾಯಣವನ್ನು ಮಾಡೋಣ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಗುರುಗಳನ್ನು ನೆನಪಿಸಿಕೊಂಡು, ಯಾಕೆಂದರೆ ಗುರುಗಳ ಧ್ಯಾನವನ್ನು ಪ್ರಾರ್ಥನೆಯನ್ನು ಮಾಡಿ ತದನಂತರ ಪಾರಾಯಣಕ್ಕೆ ನಾವು ಹೋಗೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಸಾವಧಾನವಾಗಿ ಗುರು ಪ್ರಾರ್ಥನೆಯನ್ನು ಮಾಡಿ ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಗುರೋ ಶ್ರೀಪಾದಪಂಕಜೇ. ಶ್ರೀ ಶ್ರೀನಿವಾಸ ಸ್ವಾಮಿಗಳ ಇವತ್ತು ಒಂದು ಅವರ ಅನುಗ್ರಹದಿಂದನೇ ನಾವೆಲ್ಲರೂ ಕೂಡ ಈ ಭಗವದ್ಗೀತಾ ಪಾರಾಯಣಕ್ಕೆ ಬಂದಿದ್ದೇವೆ. ಅದರಿಂದ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಒಂದು ಪ್ರಾರ್ಥನಾ ರೂಪದಲ್ಲಿ ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ ಅಂಥೇಳಿ ಎಲ್ಲರೂ ಒಟ್ಟಿಗೆ ಜೋರಾಗಿ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ. ಆನಂದ ಜ್ಞಾನದಂ ವಿಷ್ಣುಂ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಈಗ ಪಾರಾಯಣಕ್ಕೆ ಸಂಕಲ್ಪವನ್ನು ಮಾಡಿ ನಾವು ಪಾರಾಯಣಕ್ಕೆ ಹೆಜ್ಜೆ ಹಾಕೋಣ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಮನದಲ್ಲಿ ಈ ಪಾರಾಯಣದಿಂದ ನನಗೆ ಶುಭ ಉಂಟಾಗಲಿ ಅಂಥೇಳಿ ಈ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇ ಭಗವತಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅನುಗ್ರಹೇಣ ಅಸ್ಮಾಕಂ ಅಸ್ಮಾಕಂ ಸರ್ವೇಷಾಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮಾನಸಸ್ಯ ಚ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ನಿರ್ವಹಣ ಕೌಶಲಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಏಕಾದಶೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣ
दर्शनं तथा तथा भगवद्गीता भगवद्गीता प्रवचनं प्रवचनं श्रवणं च करिष्यामहे. करिष्यामहे. ಗೀತಾ ಆಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಸನೀಯಂ कंसान्तकं शंसनीयं ಸಂಶಾಂತಿಂ ಸಂಸೃತಿಚ್ಛಿದಂ संशान्तिं संसृतिच्छिदं ಸಂಶಯಚ್ಛೇದಿ ಸಂವಿದ್ಧಿಂ संशयच्छेदि संविद्धिं ಶ್ರೀನಿವಾಸಂ ಭಜೆ ನಿಶಂ. श्रीनिवासं भजे निशम्. ಹಾಗೆ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಕೂಡ ಈಗ ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारं ತತ್ರ ನಾಮ ಸಹಸ್ರಕಂ तत्र नाम सहस्रकं ವೈಷ್ಣವಂ ಕೃಷ್ಣ ಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ. तज्ज्ञानात् मुच्यतेऽञ्जसा. ಇದುವರೆಗೆ ಹಿಂದೆ ಹೇಳೋ ಪ್ರಕಾರ ಸಮಸ್ತ ವಿಶ್ವಕ್ಕೆ ವೇದ ಇತಿಹಾಸವನ್ನು ನೀಡಿರುವಂತಹ ವೇದವ್ಯಾಸರ ಪ್ರಾರ್ಥನೆಯನ್ನು ಒಟ್ಟಿಗೆ ನಾವೆಲ್ಲರೂ ಕೂಡ ಜೋರಾಗಿ ಮನಸ್ಸಿಂದ ತ್ರಿಕರಣ ಶುದ್ಧಿಯಾಗಿ ಮಾಡೋಣ. ವೇದವ್ಯಾಸ ಗುಣಾವಾಸ वेदव्यास गुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತ ಕ್ಲೇಶಂ मां निराशं गतः क्लेशं ಕುರ್ವನಾಶಂ ಹರೇ ನಿಶಂ. कुर्वनाशं हरे निशम्. ಈಗ ಪರಮ ಉತ್ಕೃಷ್ಟವಾದ ತತ್ವ ಇದೆ. ಆ ತತ್ವವನ್ನು ನಾವೆಲ್ಲರೂ ಕೂಡ ಸಾವಧಾನವಾಗಿ ಈಗ ಕೇಳೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. 26ನೇ ಶ್ಲೋಕದಲ್ಲಿ ಗೀತೆ ಈ ರೀತಿ ತಿಳಿಸ್ಕೊಡ್ತಾ ಇದೆ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹ ಅಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಅರ್ಜುನ ಎಲ್ಲ ಕಣ್ಬಿಟ್ಟು ನೋಡ್ತಾ ಇದ್ದಾನೆ. ದಿವ್ಯ ದೃಷ್ಟಿ ಕೊಟ್ಟಿದ್ದಾನೆ ಭಗವಂತ. ನೇರವಾಗಿ ಈಗ ನೋಡ್ತಾ ಇದ್ದಾನೆ. ಅಬ್ಬಬ್ಬಬ್ಬ ಏನೇನು ಕಾಣಿಸ್ತಾ ಇದೆ ನೋಡ್ದ. ಎಷ್ಟೊಂದು ಭಗವಂತನ ರೂಪಗಳನ್ನು ನೋಡ್ದ. ಭಾರೀ ಕರಾಲವಾದ ರೂಪಗಳು. ಭಗವಂತ ಕೃಷ್ಣ ಏನು ನಿನ್ನ ಮಗ ಇಷ್ಟು ದೊಡ್ಡದಾಗಿ ವಿಸ್ತಾರವಾಗಿ ಅಗಲವಾಗಿ ತೆಕ್ಕೊಂಡ್ಬಿಟ್ಟಿದೆ. ದಂಷ್ಟ್ರ ಕರಾಲಾನಿಚತೆ ಮುಖಾನಿ ಅಂದ. ಇಷ್ಟು ಭಯಂಕರವಾಗಿ ಅಗಲವಾಗಿ ತೆಕ್ಕೊಂಡಿದೆ ಅಂದಿದ್ದ. ಯಾಕೆ ತೆಕ್ಕೊಂಡಿದೆ ಅಂತ ಗೊತ್ತಾಗಲಿಲ್ಲ. ಈಗ ನೋಡ್ತಾನೆ ಒಂದೇ ಸರಿಗೆ ಅಗಲವಾಗಿ ತೆಗೆದಿರತಕ್ಕಂಥ ಭಗವಂತನ ಮುಖದ ಒಳಗಡೆ ನೇರವಾಗೆಲ್ಲ ಪ್ರವೇಶ ಮಾಡ್ತಾ ಇದ್ದಾರೆ. ಅದು ಯಾರು ಪ್ರವೇಶ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ? ಒಬ್ಬರಲ್ಲ ಇಬ್ಬರಲ್ಲ ನೋಡಿ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ. ಧೃತರಾಷ್ಟ್ರನ ಮಕ್ಕಳಿದ್ದಾರಲ್ಲ ಯಾರು? ದುರ್ಯೋಧನ, ದುಶ್ಯಾಸನ, ಎಲ್ಲ 100 ಜನ ಏನು ಕೌರವರು ಅಂತಿದ್ರು. ಆ ಎಲ್ಲ ಕೌರವರು ಕೂಡ ಏನು ಭಗವಂತ ದೊಡ್ಡದಾಗಿ ಮುಖ ತೆಕ್ಕೊಂಡಿದ್ದ ಅದರೊಳಗಡೆ ವೇಗವಾಗಿ ಹೋಗ್ತಾ ಇದ್ದಾರೆ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಹೋಗ್ತಾ ಇದ್ದಾರೆ ಒಳಗಡೆ. ಧೃತರಾಷ್ಟ್ರನ ಮಕ್ಕಳು ಸರ್ವೇ ಸಹೈವ ಅವನಿಪಾಲಸಂಘೈಃ. ಅವನಿಪಾಲಸಂಘೈ ಸಹೈವ. ಅವನಿಪಾಲರು, ಅವನಿ ಅಂದರೆ ಭೂಮಿ. ಭೂಮಿಯನ್ನು ಪಾಲನೆ ಮಾಡತಕ್ಕಂಥವರು ರಾಜರು. ಅವರ ಸಂಘ ಸಮೂಹ. ಅರ್ಥಾತ್ ದೊಡ್ಡ ದೊಡ್ಡ ರಾಜರುಗಳ ಸಮೂಹ ಏನು ದುರ್ಯೋಧನನ ಪಕ್ಷವನ್ನು ವಹಿಸಿಕೊಂಡು ಬಂದಿತ್ತು. ನಾವು ನಿನಗೆ ಗೆಲುವನ್ನು ತಂದು ಕೊಟ್ಟು ಬಿಡ್ತೇವೆ, ಪಾಂಡವರ ವಿರುದ್ಧವಾಗಿ ಹೋರಾಟವನ್ನು ನಾವು ಮಾಡ್ತೇವೆ, ಕೃಷ್ಣ ಇದ್ರಿ ಏನು ಎಲ್ಲರನ್ನೂ ಕೂಡ ನಾಶ ಮಾಡಿಬಿಡ್ತೇವೆ ಅಂತ ಭಾರೀ ಹುಮ್ಮಸ್ಸಿನಿಂದ
ಕೆಲವರು ದುರ್ಯೋಧನನ ಪಕ್ಷವನ್ನು ವಹಿಸ್ಕೊಂಡು ಬಂದಿದ್ದರು. ಇನ್ನೂ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಬಂದುಬಿಟ್ಟಿದ್ದಾರೆ. ಅಂಥವರೇ ಬಂದ ಮೇಲೆ ನಾವು ಹೋಗದೇ ಇದ್ದರೆ ಹೇಗೆ? ನಾವೆಲ್ಲ ದುರ್ಯೋಧನನ ಕೃಪಾ ಕಟಾಕ್ಷದ ಛತ್ರದ ಕೆಳಗಡೆ ನಾವು ನಮ್ಮ ಜೀವನವನ್ನು ಸಾಗಿಸಿದವರು. ಆದ್ದರಿಂದ ದುರ್ಯೋಧನಾದಿಗಳು ಏನು ತಪ್ಪು ಮಾಡಿದರೂ ಕೂಡ ಪ್ರಶ್ನೆ ಮಾಡುವಂಥ ಅಧಿಕಾರ ನಮಗಿಲ್ಲ. ಭೀಷ್ಮದ್ರೋಣಾದಿಗಳೇ ಅವರ ಪಕ್ಷದಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನಾವೇನು ಮಹಾ ಅಂಥೇಳಿ ಒಲ್ಲದ ಮನಸ್ಸಿನಿಂದ ದುರ್ಯೋಧನ ಪಕ್ಷಕ್ಕೆ ಬಂದಂಥ ರಾಜರು ಅನೇಕ ಜನ ಇದ್ದರು. ನಾನಾ ವಿಧವಾದ ಕಾರಣಗಳಿಗೆ ಒಳಪಟ್ಟು ಅನೇಕ ರಾಜರುಗಳು ಎಲ್ಲ ಬಂದಿದ್ದರು. ಈಗ ಅರ್ಜುನ ನೋಡ್ತಾ ಇದ್ದಾನೆ, ಎಲ್ಲಾದರೂ ಉಚಿತವಾಗಿ ಏನಾದರೂ ಅಕ್ಕಿನೋ ಸಕ್ಕರೆನೋ ಇನ್ನೇನೋ ಕೊಟ್ಟರೆ ನುಗ್ಗಿ ಓಡೋಗಿ ತೆಗೆದುಕೊಳ್ತಾ ಇರ್ತಾರಲ್ಲ, ಓಡ್ತಾ ಇರ್ತಾರೆ, ಯಾರ ಮಾತು ಕೇಳಿಸ್ಕೊಳ್ಳಲ್ಲ, ಜಗಳ ಆಡಿ ಅವ್ರನ್ನಾಡಿ ಇವ್ರನ್ನ ನೂಕಿ ಗುದ್ದುಕೊಂಡು ಒಳಗೆ ಹೊಟ್ಟೋಗ್ತಾರಲ್ಲ ಉಚಿತ ಅಂತ ಕೂಡಲೇ. ಹಾಗೆ ಇಲ್ಲಿ ಉಚಿತವಾಗಿ ಭಗವಂತ ಮುಖ ತೆಗೆದುಬಿಟ್ಟಿದ್ದಾನೆ. ಏನು ಎಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು ರಾಜರುಗಳೆಲ್ಲ ಅವನ ಮುಖದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಕಾಲಾನಳ ಸನ್ನಿಭಾನಿ ಅಂತ ಹೇಳಿದ್ರಲ್ಲ, ಪ್ರಳಯ ಕಾಲದ ಬೆಂಕಿಯಂತೆ ಪ್ರಕಾಶಮಾನವಾದ ಭಗವಂತನ ಮುಖ ದೊಡ್ಡದಾಗಿ ತೆಗೆದುಕೊಂಡಿದೆ, ಅದರೊಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಅವರು ಅವರ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಎಲ್ಲ ಒಳಗೆ ಹೋಗ್ತಾ ಇದ್ದಾರೆ. ಧೃತರಾಷ್ಟ್ರನ ಮಕ್ಕಳು ಅವರೂ ಕೂಡ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದಾನೆ ಅರ್ಜುನ. ಅಂದರೆ ಎಲ್ಲ ಸಾಯುವ ಸ್ಥಿತಿಗೆ ಬಂದಿದ್ದಾರೆ ಅಂತ ಅರ್ಥ. ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ. ಯುದ್ಧ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಈ ವಿಶ್ವರೂಪವನ್ನು ಕಂಡಿದ್ದು. ಸೂಕ್ಷ್ಮವಾದ ರೂಪದಲ್ಲಿ ಈಗಾಗಲೇ ಅವರಲ್ಲಿ ಅನೇಕ ಜನಗಳು ಅಲ್ಲಿ ಒಳಗಡೆ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಅರ್ಥ, ಸನ್ನದ್ಧರಾಗಿದ್ದಾರೆ ಅಂತ ಅರ್ಥ. ಅದು ದಿವ್ಯ ದೃಷ್ಟಿಯನ್ನು ಪಡೆದ ವ್ಯಕ್ತಿಗಳಿಗೆ, ಯೋಗಿಗಳಿಗೆ ಮುಂದೇನಾಗುತ್ತೆ ಅನ್ನೋದು ಕೂಡ ಕಂಡುಬಿಡುತ್ತೆ. ಅದೇ ರೀತಿಯಾಗಿ ದಿವ್ಯ ದೃಷ್ಟಿಯನ್ನು ಪಡೆದ ಅರ್ಜುನನಿಗೆ ಇದೆಲ್ಲ ಕಾಣಿಸ್ತಾ ಇದೆ. ಭೀಷ್ಮ ದ್ರೋಣ ಸೂತಪುತ್ರಸ್ತತಾಸು ಅಸೋ ಭೀಷ್ಮ ಅಸೋ ದ್ರೋಣ ಅಥೋ ಸೂತಪುತ್ರ. ಏನು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಸೂತಪುತ್ರನಾಗಿರತಕ್ಕಂಥ ಕರ್ಣ, ಹಾಗೆಯೇ ಇನ್ನೂ ಅನೇಕ ದುಶ್ಯಾಸನ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಎಷ್ಟು ಜನ ಬಂದಿದ್ದರು. ಎಲ್ಲ ದುರ್ಯೋಧನ ಅಣ್ಣ ತಮ್ಮಂದಿರುಗಳು ಎಷ್ಟು ಜನ ಅವನ ತಮ್ಮಂದಿರುಗಳಿದ್ದರು, ಅವರೆಲ್ಲರೂ ಕೂಡ ಎಲ್ಲ ಏನು ಸಹ ಅಸ್ಮದೀಯೈರಪಿ ಯೋಧ ಮುಖ್ಯೈ ಅರ್ಜುನ ಅಂತ ಹೀಗೆಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಏನು ಕೌರವರ ಕಡೆಯವರೆಲ್ಲ ಒಳಗೆ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ? ಭಗವಂತ ವಿಕಾರವಾಗಿ ತನ್ನ ಮುಖವನ್ನು ಅಗಲ ಮಾಡಿ ತೆಗೆದುಕೊಂಡಿದ್ದಾನೆ. ಅದಕ್ಕೆ ಅದರ ಸೆಳೆತಕ್ಕೆ ಸಿಕ್ಕು ತನ್ನಷ್ಟು ತಾನೇ ಎಲ್ಲ ಒಳಗಡೆ ಓಡ್ತಾ ಇದ್ದಾರೆಲ್ಲ. ಇಚ್ಛೆ ಪಟ್ಟು ಹೋಗ್ತಾ ಇದ್ದಾರಲ್ಲ. ಕೆಲವು ಕಡೆಯಲ್ಲಿ ಗಾಳಿ ಜೋರಾಗಿ ಬೀಸ್ಬಿಡುತ್ತೆ. ಇಲ್ಲಿರೋವಂಥ ವಸ್ತುಗಳೆಲ್ಲ ಹಾರಿಕೊಂಡು ಆ ಸುಂಟ್ರ ಗಾಳಿಯಲ್ಲಿ ಆಕಾಶ ತನಕ ಹೊಟ್ಟೋಗ್ಬಿಡುತ್ತೆ. ಈ ವಸ್ತುಗಳು ತಮ್ಮ ಇಚ್ಛೆಯಂತೆ ತಾವು ಅಲ್ಲಿ ತನಕ ಹಾರಿಕೊಂಡು ಹೋಗಿದ್ದಲ್ಲ. ಗಾಳಿಯ ಸೆಳೆತಕ್ಕೆ ಸಿಕ್ಕಿದ ವಸ್ತುಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕರೆದುಕೊಂಡು ನೇರವಾಗಿ ಅದರೊಳಗೆ ಹೊಟ್ಟೋಗುತ್ತವೆ. ಹಾಗೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲ ಹೋಗ್ತಾ ಇದ್ದಾರೆ. ಹಾಗೆ ಅರ್ಜುನ ನೋಡ್ತಾ ಇದ್ದಾನೆ, ಅಯ್ಯಯ್ಯೋ ನಮ್ಮ ಕಡೆ ಇರುವಂಥ ಸೇನೆಯಲ್ಲಿದ್ದಂಥ ರಾಜರುಗಳಿದ್ದಾರಲ್ಲ, ಅಯ್ಯೋ ನಮ್ಮ ಯೋಧರು ಅವರು ಕೂಡ ಕೃಷ್ಣನ ಮುಖದ ಒಳಗೆ ಹೋಗ್ತಾ ಇದ್ದಾರೆ. ಅರ್ಥಾತ್ ಅವರು ಕೂಡ ಗತಪ್ರಾಣರಾಗ್ತಾರೆ ಅಂತ ಅರ್ಥ ಅಂದ. ಇನ್ನು ಭಯಂಕರವಾಗಿರ್ತಕ್ಕಂಥ ನಿನ್ನ ಬಾಯಿಗಳನ್ನು ಕೃಷ್ಣ ಪ್ರವೇಶ ಮಾಡ್ತಾ ಇದ್ದಾರೆ, ನಮ್ಮ ಸೈನಿಕರುಗಳು ಪ್ರವೇಶ ಮಾಡ್ತಾ ಇದ್ದಾರೆ ಎಂದ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಂಗೈ. ಅರ್ಜುನ ಅಂದ. ಏನು ತನ್ನ ಕಣ್ಣು ಕಾಣಿಸ್ತಾ ಇದೆ ಅದನ್ನು ಹೇಳ್ತಾ ಇದ್ದಾನೆ ಅರ್ಜುನ. ಅರ್ಜುನ ನೋಡಿದ, ವಕ್ತ್ರಾಣಿತೆ ತ್ವರಮಾಣ ವಿಚಂತೆ ಕೃಷ್ಣ, ಏನು ಸ್ಪೀಡಾಗಿ ಹೋಗ್ತಾ ಇದ್ದಾರಪ್ಪ, ಎಷ್ಟು ಬೇಗ. ತ್ವರಮಾಣ ವಿಶಂತಿ, ಹೀಗೆ ಅವ್ರ ಇಚ್ಛೆಗೆ ಸಂಬಂಧಪಟ್ಟು ವೇಗವಾಗಿ ಓಡಿ ಹೋಗ್ತಾ ಇದ್ದಾರೋ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಕೆಲವು ಸರಿ ಸಮುದ್ರದ ಹತ್ರ ನಾವು ಹೋಗ್ತೀವಿ,
ಸಮುದ್ರ ಹತ್ರ ಹೋದ ಕೂಡಲೇ ಸ್ನಾನ ಮಾಡೋಕ್ಕೆ ಅಂತ ನಾವು ಪ್ರವೇಶ ಮಾಡೋದು ಬೇರೆ. ಅದೇ ಸಮುದ್ರ ಏನು ಮಾಡುತ್ತೆ ಅಂದರೆ ದೊಡ್ಡ ದೊಡ್ಡ ಅಲೆಗಳನ್ನು ಅಪ್ಪಳಿಸುತ್ತೆ ತನ್ನ ದಡಗಳಿಗೆ. ಆಗ ಮತ್ತೆ ತನ್ನ ನೀರನ್ನು ತಾನು ಒಳಗೆ ಎಳ್ಕೊಳ್ಳುತ್ತಲ್ಲ ಸಮುದ್ರ. ಆ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇ ಇದ್ದಂತೆ ಅದಕ್ಕೆ ಸಿಕ್ಕಾಕ್ಕೊಂಡು ಒಳಗೆ ಹೊಟ್ಟೋಗ್ತೇವೆ. ಜಾಗ್ರತೆ ಇರಬೇಕು. ಸಮುದ್ರ ಅಂದರೆ ಸರಳವಲ್ಲ. ಅದು ತನ್ನಟ್ಟಕ್ಕೆ ತಾನೇ ಎಳ್ಕೊಂಡು ನಮ್ಮನ್ನು ಒಳಗೆ ಹೊಟ್ಟೋಗುತ್ತವೆ. ಅದೇ ರೀತಿಯಾಗಿ ಭಗವಂತನ ಮುಖ ಏನು ಅಷ್ಟು ದೊಡ್ಡದಾಗಿ ತೆಗೆದುಕೊಂಡಾಗ ಅಲ್ಲಿಂದ ಬಂದಿರತಕ್ಕಂಥ ಗಾಳಿ ಸುತ್ತಮುತ್ತ ಇರುವ ಎಲ್ಲ ವ್ಯಕ್ತಿಗಳನ್ನು ಭಗವಂತನ ಮುಖದಿಂದ ಹೊರಟ ಗಾಳಿಗೆ ಅದರ ಸೆಳೆತಕ್ಕೆ ಸಿಕ್ಕು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲ ವ್ಯಕ್ತಿಗಳು ಒಳಗೆ ಹೋಗ್ತಾ ಇದ್ದಾರೆ ಅಂದರೆ ಭಗವಂತನ ಸಾಮರ್ಥ್ಯ ಎಷ್ಟು ಅಂತ ಯೋಚನೆ ಮಾಡಬೇಕು. ಭಾರೀ ಬಿಲ್ಲಾಳು ಭೀಷ್ಮಾಚಾರ್ಯರು. 525 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿದಂಥವರು, ಪರಶುರಾಮದೇವರ ಗುರುಗಳು, ಬೃಹಸ್ಪತ್ಯಾಚಾರ್ಯರ ಹತ್ರ ನೀತಿಶಾಸ್ತ್ರವನ್ನು ಕಲಿತಂಥವರು, ವಿದುರ ಮತ್ತು ಭೀಷ್ಮಾಚಾರ್ಯರು ಮೊದಲಾದವರು. ಇಷ್ಟು ಸಾಮರ್ಥ್ಯ ಇರುವಂಥವರು, 800 ವರ್ಷದ ಆಗಿರುವಂಥ ಮಹಾನ್ ವ್ಯಕ್ತಿಗಳು ಏನಿಲ್ಲ ಗಾಳಿಗೆ ಸಿಕ್ಕು ತರಗೆಲೆಗಳಂತೆ ಕೃಷ್ಣನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಭಗವಂತನ ಸಾಮರ್ಥ್ಯ ಎಷ್ಟಿರಬೇಕು ಆಲೋಚನೆ ಮಾಡಬೇಕು. ಭಗವಂತನ ಮುಂದೆ, ಕೃಷ್ಣನ ಮುಂದೆ ಭೀಷ್ಮಾಚಾರ್ಯಲ್ಲಿ, ದ್ರೋಣಾಚಾರ್ಯಲ್ಲಿ ಯಾರು ಅವ್ರ ಮುಂದೆ ಲೆಕ್ಕಕ್ಕಿಲ್ಲ. ಸಣ್ಣ ಸಣ್ಣ ತೃಣಪ್ರಾಯಗಳು ಇಡೀ ಜಗತ್ತು. ಆದ್ದರಿಂದ ವಕ್ರಾಣಿತೆ ತ್ವರಮಾಣ ವಿಶಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ. ಆದ್ದರಿಂದ ನಿನ್ನ ಕೋರೆದಾಡುಗಳಿದೆಯಲ್ಲ ಅದರಿಂದ ಭಯಾನಕವಾಗಿ ಕಾಣುವಂಥದ್ದು ನಿನ್ನ ಮುಖ, ನಿನ್ನ ಬಾಯಿ ದೊಡ್ಡದಾಗಿದೆ, ಎಲ್ಲ ವಿರೂಪಗೊಂಡಿದೆ, ಭಾರೀ ಭಯಾನಕವಾಗಿ ಕಾಣಿಸ್ತಾ ಇದೆ. ಅಂಥ ಬಾಯನ್ನು ಇವರೆಲ್ಲರೂ ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ಹೋಗಿ ಮಾಡ್ತಾ ಇರಬೇಕಾದ್ರೆ ಆ ಹಲ್ಲುಗಳು, ಬೇಕಾದಷ್ಟು ಹಲ್ಲುಗಳು ಕಾಣಿಸ್ತಾ ಇದೆ ನಿನ್ನ ಬಾಯಲ್ಲಿ. ಅರ್ಜುನ ನೋಡ್ದ, ಕೆಲವರು ನೇರವಾಗಿ ಒಳಗೆ ಹೊಟ್ಟೋಗ್ತಾಯಿದ್ರು. ಸ್ಪೀಡಾಗಿ ವೇಗವಾಗಿ ಬಂದಂಥ ಕೆಲವು ಯೋಧರುಗಳು ಅವರು ಇವರು ನೋಡ್ತಾನೆ, ಅರ್ಜುನ ಹಲ್ಲುಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಎಲ್ಲ ಅಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಏನು ಸಾವಿರ ಸಂಖ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅಂದರೆ ಭಗವಂತನ ಬಾಯಿ ಎಷ್ಟು ದೊಡ್ಡದಿರಬೇಕು ಅಂತ ಯೋಚನೆ ಮಾಡಬೇಕು. ಸಾವಿರಾರು ಯೋಧರುಗಳು ಏಕಕಾಲದಲ್ಲಿ ಪ್ರವೇಶ ಮಾಡಿ ಹಲ್ಲುಗಳಲ್ಲಿ ಸಿಗಾಕೊಂಡು ರಕ್ತ ಮಾಂಸಗಳನ್ನು ಕಾರ್ಕೊಂಡು ಕಿತ್ತುಕೊಂಡು ಭಯಂಕರವಾಗಿ ಚೀರಾಟವನ್ನು ಮಾಡ್ತಾ ಅಲ್ಲಿ ಸಿಗಾಕೊಂಡು ಒದ್ದಾಟ ಮಾಡ್ತಾ ಇರೋದನ್ನು ಅರ್ಜುನ ನೋಡ್ತಾ ಇದ್ದಾನೆ. ಕೇಚಿದ್ವಿಲಗ್ನ ದಶನಾಂತರೇಶು, ಒಂದು ಹಲ್ಲು ಇನ್ನೊಂದು ಹಲ್ಲು ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆಯಿಂದ ಗಾಳಿ ಎಳೀತಾ ಇದೆ, ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಅವರಿಗೆ ಒದ್ದಾಟವನ್ನು ಮಾಡ್ತಾ ಇದ್ದಾರೆ. ಅದನ್ನು ಅರ್ಜುನ ನೋಡಿ ಸಂದೃಶ್ಯಂತೆ ಚೂರ್ಣಿತೈ ವೃತ್ತಮಂಗೈ. ಆ ನಂತರ ತಪ್ಪಿಸ್ಕೊಳ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ. ಮತ್ತೆ ಆ ಗಾಳಿಗೆ ಸಿಕ್ಕು ಮುಂದಕ್ಕೆ ಹೋದರು. ಇನ್ನೊಂದು ದೊಡ್ಡ ಹಲ್ಲಿತ್ತು ಒಳಗಡೆ. ಆ ಹಲ್ಲು ಹೋಗಿ ಇವ್ರ ತಲೆ ಹೋಗಿ ದಬಾರದ್ದ ಬಡ್ಕೊಂಡು ಕೂಡಲೇ ತಲೆಯೆಲ್ಲ ಚೂರಾಯಿತು. ಚೂರ್ಣಿತೈ ವೃತ್ತಮಂಗೈ, ಇವ್ರದ್ದು ಭಾರೀ ಉತ್ತಮಾಂಗ ಅಂತ ಕರೆಸ್ಕೊಂಡಂಥ ತಲೆ ಇತ್ತಲ್ಲ, ನಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳು ಕೂಡ ಅದಕ್ಕೆ ಮಿದುಳು ಇರುವಂಥದ್ದು ತಲೆ ಒಳಗಡೆ. ಆದ್ದರಿಂದ ಈ ತಲೆ ಇದೆಯಲ್ಲ, ಇದಕ್ಕೆ ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಗಳಿಗಿಂತ ಉತ್ತಮವಾದ ಅಂಗ ತಲೆ. ಆದ್ದರಿಂದ ಸಂಸ್ಕೃತದಲ್ಲಿ ಶಿರಸ್ಸು ಅಂತ ಕರಿತೀವಿ, ತಲೆಗೆ ಮಸ್ತಕ ಅಂತ ಕರಿತೀವಿ, ಅದಕ್ಕೆ ಉತ್ತಮಾಂಗ ಅಂತ ಕರಿತೇವೆ. ಇದೇ ಪ್ರಮುಖವಾದ ಅಂಗ, ಆದ್ದರಿಂದ ಇದು ಉತ್ತಮ ಅಂಗ. ಇಂಥ ಶಿರಸ್ಸು ಭಗವಂತನ ಹಲ್ಲಿಗೆ ಬಡಿದು ಸಿಕ್ಕಾಕ್ಕೊಂಡು ಚೂರಾಗಿ ಹೋಗ್ತಾ ಇದೆ. ಅರ್ಜುನ ನೋಡ್ತಾ ಇದ್ದಾನೆ, ಏನು ಕೃಷ್ಣ ಮಹಾಬಾಹೋ ಅಂದ. ಭಾರೀ ದೊಡ್ಡ ಬಾಹು ಭಗವಂತನದು. ಆ ಬಾಹುವಿನಿಂದ ಬಡಿತಾ ಇದ್ದಾನ? ಏನಿಲ್ಲ. ಭಗವಂತ ಹೀಗಂದ್ರೆ ಸಾಕು, ಗಾಳಿ ಬಿರುಗಾಳಿ ಎದ್ದು ಬಿಡುತ್ತೆ. ಅಂಥ ಬಾಯಿ ತೆಗೆದ್ರೆ ಸಾಕು, ಬಿರುಗಾಳಿ ಥರ ಸಿಗಾಕೊಂಡು ಎಲ್ಲ ಒಳಗೆ ಹೋಗಿ ವೇಗವಾಗಿ ಅವನ ಹಲ್ಲುಗಳಿಗೆ ಬಡಿದು ತಲೆಗಳನ್ನು ಒಡೆದುಕೊಂಡು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದಾನೆ ಅಂತಂದರು. ವಕ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾ ಕರಾಲಾನಿ
ಭಯಾನಕಾನಿ ಕೇಚಿದ್ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಅವರೆಲ್ಲ ಕಾಣಿಸ್ತಾ ಇದ್ದಾರೆ. ಕೃಷ್ಣ, ಏನು ಮಾಡ್ತಾ ಇದ್ಯಪ್ಪ ನೀನು? ಏನು ನಿನ್ನ ವ್ಯಾಪಾರ? ಅರ್ಥವಾಗ್ತಾ ಇಲ್ಲ ನನಗೆ. ಯಥಾ ನದೀನಾಂ ಬಹವೋ ಅಂಬುವೇಗಾ ಸಮುದ್ರಮೇವ ಅಭಿಮುಖಾ ದ್ರವಂತಿ ತಥಾ ತವ ಅಮೀನರಳೋಕವೀರಾ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಅಭಿವಿಜ್ವಲಂತಿ ತೇ ವಕ್ತ್ರಾಣಿ ವಿಶಂತೆ. ಕೃಷ್ಣ, ಭಾರೀ ಪ್ರಕಾಶಮಾನವಾಗಿರುವಂಥ, ಭಯಂಕರವಾಗಿರತಕ್ಕಂಥ, ದೊಡ್ಡದಾಗಿರತಕ್ಕಂಥ ನಿನ್ನ ಮುಖಗಳನ್ನು ಎಲ್ಲ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ ನನಗನ್ಸುತ್ತೆ ದೊಡ್ಡ ಸಮುದ್ರ, ಏನು ಗಂಗಾ ನದಿ ದೊಡ್ಡ ಪಾತ್ರ ಅಂತೀವಿ, ಗೋದಾವರಿ ನದಿ ಹತ್ರಕ್ಕೆ ಹೋಗ್ರಿ, ದೊಡ್ಡ ಪಾತ್ರ. ಗಂಗಾ, ಗೋದಾ, ಯಮುನಾ, ಕೃಷ್ಣ, ಯಾವ ನದಿಗಳು ನೋಡ್ತೀವಿ, ಏನು ಊರಗಲ ಹರಿತಾ ಇರುತ್ತೆ. ಸಮುದ್ರದ ಹತ್ತಿರ ಹೋದ ಕೂಡಲೇ ಚಿಕ್ಕದಾಗಿ ಕಾಣುತ್ತವೆ ಈ ನದಿಗಳೆಲ್ಲ. ವೇಗವಾಗಿ ಬಂದು ಈ ನದಿಗಳು ಸಮುದ್ರವನ್ನು ಸೇರಿಸಿದ್ರೆ, ಆ ಸಮುದ್ರವನ್ನು ಸೇರಿದ್ರೆ ಏನಾಗಲ್ಲ, ತಣ್ಣಗೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಷ್ಟೆ. ಅಂದರೆ ಸಮುದ್ರ ಎಷ್ಟು ದೊಡ್ಡದು, ಅದರಲ್ಲಿ ಯಾವ ವಿಕಾರಗಳನ್ನು ಉಂಟು ಮಾಡೋ ಸಾಮರ್ಥ್ಯ ಈ ನದಿಗಳಿಗಿರೋದಿಲ್ಲ. ಒಳಗೆ ಹೋಗಿ ಸಮುದ್ರದ ಉಪ್ಪಿನ ಅಂಶ ಏನಿದೆ ಅದನ್ನು ಇವುಗಳು ಪಡ್ಕೊಂಡು ಬಿಡುತ್ತವೆ ಅಷ್ಟೇ. ಯಥಾ ನದೀನಾಂ ಬಹವಃ ಅಂಬುವೇಗಾ, ಅದೇ ಅಂತಾರೆ ಜಲಪ್ರವಾಹಗಳು. ಅದು ಎಷ್ಟು ಲೆಕ್ಕ ಇಲ್ಲದೇ ಇದ್ದಂಥ ನದಿಗಳ ಜಲಪ್ರವಾಹಗಳು ಅದೆಲ್ಲ ಸಮುದ್ರದ ಕಡೆಗೆ ಹರಿಯುತ್ತೆ, ವೇಗವಾಗಿ ಹರ್ಕೊಂಡು ಹೊರಟೋಗುತ್ತೆ. ಅದೇ ರೀತಿಯಾಗಿ ಈ ನರಲೋಕದಲ್ಲಿ ಭಾರೀ ಭಾರೀ ವೀರರು, ಶೂರರು ಅಂತ ತಮ್ಮನ್ನು ಹೊಗಳಿಕೊಳ್ತಾ ಇರೋವಂಥದ್ದು, ಅನೇಕ ಜನ ಇವರನ್ನು ಹೊಗಳೋ ಅಂಥವರು, ಭಾರೀ ಕೀರ್ತಿಯನ್ನು ಪಡೆದಂಥ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಏನಾಗ್ತಾ ಇದ್ದಾರೆ ಈಗ? ಕೃಷ್ಣ, ಎಲ್ಲ ನೇರವಾಗಿ ನಿನ್ನ ಬಾಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ನದಿಗಳ ಜಲಪ್ರವಾಹಗಳು ವೇಗವಾಗಿ ಸಮುದ್ರವನ್ನು ಹೋಗಿ ಸೇರಿ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡು ಬಿಡುತ್ತವಲ್ಲ, ಅದೇ ರೀತಿಯಾಗಿ ಒಳಗಡೆ ಹೋಗಿ ಪ್ರವೇಶ ಮಾಡ್ತಾ ಇದ್ದಾರೆ. ತಥಾ ತವ ಅಮೀನರಳೋಕವೀರಾ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತೆ. ಆದರೆ ಪ್ರಕಾಶಮಾನವಾಗಿರತಕ್ಕಂಥ ನಿನ್ನ ಮುಖಗಳು, ಆ ತೆರೆದಿರತಕ್ಕಂಥ ನಿನ್ನ ಮುಖಗಳ ಒಳಗಡೆ ಎಲ್ಲ ರಾಜರುಗಳು ಒಳಗೆ ಹೋಗಿ ಸೇರಿಕೊಳ್ತಾ ಇದ್ದಾರೆ. ಒಳಗೆ ಹೋದಂಥವ್ರು ಏನಾದ್ರು ಮಾಡೋಕ್ಕಾಗತ್ತಾ? ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡು ಸಂಪೂರ್ಣವಾಗಿ ಸಾವನ್ನು ಪಡೆದುಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ದೃಷ್ಟಾಂತವನ್ನಾಗಿ ನಮಗೆ ಅರ್ಥ ಆಗಬೇಕು ಅಂತ ಅರ್ಜುನನೇ ಹೇಳಬೇಕಾದ್ರೆ ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾನವನು. ವಕ್ತ್ರಾಣಿತೆ ತ್ವರಮಾಣ ವಿಶಂತಿ ಅಂತ ಅನೇಕ ವ್ಯಕ್ತಿಗಳು ಅವಸರಪಟ್ಟು ಹೋಗುವಂತೆ ಒಳಗೆ ಹೋಗ್ತಾ ಇದ್ದಾರೆ. ಇದನ್ನು ಹೇಳ್ತಾ ಆನಂತರ ಮುಂದೆ ಹೇಳಬೇಕಾದ್ರೆ ಅದೇ ಅರ್ಜುನ ಹೇಳ್ತಾನೆ, ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾ ತಥೈವ ನಾಶಾಯ ವಿಶಂತಿ ಲೋಕ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾ. ಮತ್ತೆ ಅರ್ಜುನ ಅಂದ, ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ, ಉರಿತಿರತಕ್ಕಂಥ ಬೆಂಕಿ ಇರುತ್ತೆ. ಆ ಬೆಂಕಿಯನ್ನು ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥ ಪತಂಗಗಳು, ಚಿಟ್ಟಗಳು, ಸಣ್ಣ ಸಣ್ಣ ಕ್ರಿಮಿಗಳು, ಕೀಟಗಳು ವೇಗವಾಗಿ ಬಂದು ಬೆಂಕಿಗೆ ಬಿದ್ದುಬಿಡುತ್ತೆ. ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಸತ್ತು ಹೋಗುತ್ತವೆಲ್ಲ. ಯಾಕೆ ಬಂದು ಅವು? ವಿಶಂತಿ ನಾಶಾಯ ಸಮೃದ್ಧ ವೇಗ, ಸಾಯಬೇಕು ಅಂತಲೇ ಅಲ್ಲಿಗೆ ಬಂದು ಅದನ್ನು ಪ್ರವೇಶ ಮಾಡುತ್ತವೆ. ಬೆಂಕಿಯಲ್ಲಿ ರೆಕ್ಕೆಗಳನ್ನು ಇದನ್ನು ಸುಟ್ಟುಕೊಂಡು ತವಕ್ಕಂತ ತಮ್ಮ ಜೀವವನ್ನು ಕಳ್ಕೊಳ್ಳುತ್ತವೆ. ಆದ್ದರಿಂದ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಎಲ್ಲ ಬಂದು ಒಳಗಡೆ ಸೇರ್ತಾ ಇವೆ ಅಂತ. ಎರಡು ದೃಷ್ಟಾಂತಗಳು, ಎಲ್ಲ ಸತ್ತೋಗ್ಬಿಟ್ಟು ಒಂದು. ಆನಂತರ ಇಲ್ಲಿ ದೇವತೆಗಳು ಅಂಥವರು, ಮುಕ್ತರಾಗಿರ್ತಕ್ಕಂಥವರು,
ಅವರೆಲ್ಲ ಏನಾದರೂ ಭಗವಂತನ ಉದರದ ಒಳಗಡೆ ಪ್ರವೇಶ, ಬಾಯಿಯ ಮುಖಾಂತರ ಉದರವನ್ನೇನಾದರೂ ಪ್ರವೇಶ ಮಾಡಿದರೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಹಾಗೇ ಇರ್ತಾರೆ ಅವರೆಲ್ಲ. ಅವ್ರದ್ದು ಹೋಯಿತು ಅಂತಲ್ಲ, ಅವರು ಮುಕ್ತರಾದಂಥವ್ರು. ಯಾವಾಗ ಬೇಕಾದರೂ ಒಳಗೆ ಬರ್ತಾರೆ, ಯಾವಾಗ ಬೇಕಾದರೂ ಹೊರಗೆ ಹೋಗ್ತಾರೆ. ಇವ್ರದ್ದು ಅಸ್ತಿತ್ವ ಒಂದು ರೀತಿ. ಅದೇ ರೀತಿಯಾಗಿ ಪತಂಗಗಳು ಮಾತ್ರ ಅಗ್ನಿ ಒಳಗಡೆ ಪ್ರವೇಶ ಮಾಡಿದ್ರೆ ಸತ್ತು ಹೋಗುತ್ತವೆ. ಅವು ಅಸ್ತಿತ್ವನೇ ನಾಶವಾಗಿಬಿಡುತ್ತೆ. ಹಾಗೆ ಅನೇಕ ನರಲೋಕ ವೀರರುಗಳು ಇವರುಗಳೆಲ್ಲ ಕೃಷ್ಣನ ಮುಖವನ್ನು ಪ್ರವೇಶ ಮಾಡಿದವರು ಅಸ್ತಿತ್ವವನ್ನೇ ಕಳ್ಕೊಂಡು ನಾಶವನ್ನು ಹೊಂದಿದ್ರು. ಆದ್ದರಿಂದ ಪತಂಗಗಳಿದ್ದಂತೆ ಇವರುಗಳೆಲ್ಲ ಅಲ್ಪರಾದಂಥವ್ರು. ಮಹಾತ್ಮರುಗಳಾದಂಥವ್ರು, ಜ್ಞಾನಿಗಳಾದಂಥವರು, ದೊಡ್ಡ ದೊಡ್ಡ ಮಹರ್ಷಿಗಳಾದಂಥವರು, ಮುಕ್ತಾತ್ಮರಾದಂಥವರು, ಅವರದು ಬೇರೆ ವ್ಯತ್ಯಾಸ. ಅವರ ಪ್ರವೇಶವನ್ನು ಮಾಡಿ ಅದರೊಳಗಡೆ ಭಗವಂತನ ಒಳಗಡೆ ಪ್ರವೇಶ ಮಾಡಿ ಸುಖವನ್ನು ಅನುಭವಿಸುವಂಥವರು ಅವರು ಬೇರೆಯವರು. ಆದ್ದರಿಂದ ಅಮೀಹಿತ್ವಾಂ ಸುರಸಂಘಾ ವಿಶಂತಿ. ಹಿಂದೆನೇ ಹೇಳಿದ್ರು, ಸುರಸಂಘಗಳೆಲ್ಲ ಪ್ರವೇಶ ಮಾಡ್ತವೆ. ಆದ್ದರಿಂದ ಅವರು ಒಳಗೂ ಹೋಗ್ತವೆ, ಹೊರಗೂ ಬರ್ತಾರೆ. ಆ ಸಾಮರ್ಥ್ಯ ಮುಕ್ತಾತ್ಮರಾದಂಥವ್ರಿಗಿರುತ್ತೆ. ದೇವತೆಗಳೆಲ್ಲ ಭಗವಂತನ ದೇಹದಲ್ಲೇ ಆಶ್ರಯವನ್ನು ಪಡ್ಕೊಂಡಿರೋರು ಇರ್ತಾರೆ. ಹೀಗೆಲ್ಲ ಇವುಗಳನ್ನು ತಿಳಿಸೋಕ್ಕೋಸ್ಕರ ವಿಭಿನ್ನವಾದ ದೃಷ್ಟಾಂತಗಳನ್ನು ಅರ್ಜುನ ಕೊಟ್ಟು ಅದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಆದರೆ ಉಪನಿಷತ್ತುಗಳಲ್ಲಿ ಒಂದು ಮಾತು ತಿಳಿಸ್ತಾರೆ. ನದಿಗಳು ಹೋಗಿ ಸಮುದ್ರವನ್ನು ಸೇರಿಕೊಳ್ಳುತ್ತವೆ. ಸಮುದ್ರವನ್ನು ಸೇರಿಕೊಂಡು ಕೂಡಲೇ ಸಮುದ್ರನೇ ಆಗೋಗುತ್ತೆ, ಐಕ್ಯವನ್ನು ಹೊಂದಿಬಿಡುತ್ತೆ ಅಂತ ಅಂದ್ಕೊಳ್ಬೇಡ್ರಿ. ಇದು ಹೋಗಿ ಸೇರಿಕೊಂಡು ಈ ನೀರು ಆ ನೀರಿನ ವ್ಯತ್ಯಾಸ ನಮಗೆ ಕಂಡದೇ ಬರದೇ ಇರ್ಬೋದು ನಿಜ. ಆದರೆ ಸಮುದ್ರಕ್ಕೆ ಒಂದು ಲೋಟ ನೀರನ್ನು ನಮ್ಮನೆಯನ್ನು ತೊಗೊಂಡಾಗಿ ಹಾಕಿದ್ರೆ ಸಮುದ್ರದ ನೀರಿನಲ್ಲಿ ವ್ಯತ್ಯಾಸ ಕಾಣದೇ ಇರ್ಬೋದು. ಆದರೆ ನಾವು ಒಂದು ಲೋಟ ನೀರು ಹಾಕಿದ ಮೇಲೆ ಮಾತ್ರ ಸಮುದ್ರದಲ್ಲಿ ಒಂದು ಲೋಟ ನೀರು ಜಾಸ್ತಿ ಆಗಿದ್ದು ನಿಜ ಮೊದಲಿಗಿಂತ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ನದಿಗಳು ಪ್ರವೇಶ ಮಾಡಿದಾಗ ಸಮುದ್ರದಲ್ಲಿ ನೀರು ಜಾಸ್ತಿ ಆಗಿದ್ದು ನಿಜ, ಆದರೆ ಗೊತ್ತಾಗಲ್ಲ ಅಷ್ಟೇ. ವಿಸ್ತಾರವಾಗಿ ಹರಡಿಕೊಂಡ ಸಮುದ್ರವಾದ್ದರಿಂದ ಅದು ಎಷ್ಟು ಇಂಚಿನಲ್ಲಿ ಎಷ್ಟು ಸಣ್ಣ ಅಂಶದಲ್ಲಿ ಜಾಸ್ತಿ ಆಗಿದೆಯೋ ಅದು ನಮ್ಮ ಲಕ್ಷ್ಯಕ್ಕೆ ಬರೋಲ್ಲ ಅಷ್ಟೇ. ಅಸಲ್ಲಕ್ಷ್ಯ ಕ್ರಮ ಅಂತ ಅಂತೀವಿ ನಾವು ಇದನ್ನ ಅಲಂಕಾರ ಶಾಸ್ತ್ರದಲ್ಲಿದ್ದು. ಆ ರೀತಿಯಾಗಿ ಬೇಕಾದಷ್ಟು ಅಲ್ಲೊಂದು ಕ್ರಮ ಇರುತ್ತೆ, ಸ್ವಲ್ಪ ವೃದ್ಧಿ ಆಗಿರುತ್ತೆ. ಆ ವೃದ್ಧಿ ನಮ್ಮ ಲಕ್ಷ್ಯಕ್ಕೆ ಬರೋಲ್ಲ ಅಷ್ಟೇ. ಆದ್ದರಿಂದ ಅವು ಅಸ್ತಿತ್ವವನ್ನು ಉಳಿಸ್ಕೊಂಡಿಲ್ವಾ? ಉಳಿಸ್ಕೊಂಡಿರುತ್ತವೆ. ಉಪನಿಷತ್ತಿನಲ್ಲಿ ಹೇಳಬೇಕಾದ್ರೆ ಈ ಮಾತು ಹೇಳ್ತಾರೆ, ದೇವತೆಗಳಿಗೆ ಮಾತ್ರ ಹೀಗೆ ಬಂದು ನೋಡ್ತಾರಂತ ಸಮುದ್ರವನ್ನು. ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಯೋಚನೆ ಮಾಡಿದ್ರು. ಸಮುದ್ರದಲ್ಲಿ ಗಂಗಾ ನದಿ ಯಾವ ಸ್ಥಳಕ್ಕೆ ಬಂದು ಸೇರಿದೆ ಕಾಣುತ್ತವರಿಗೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ನಮ್ಮ ಕಣ್ಣುಗಳಿಗೆ ಆ ನೀರುಗಳನ್ನು ಪ್ರತ್ಯೇಕ ಮಾಡಿ ನೋಡುವಂಥ ಸಾಮರ್ಥ್ಯ, ದೃಷ್ಟಿ ಸಾಮರ್ಥ್ಯ ನಮಗಿಲ್ಲ. ಯೋಗಿಗಳಿಗಿರುತ್ತೆ, ದೇವತೆಗಳಿಗಿರುತ್ತೆ. ಆದ್ದರಿಂದ ಅವರುಗಳ ಸಾಮರ್ಥ್ಯ ಅದು ವ್ಯತಿರಿಕ್ತವಾದ ಸಾಮರ್ಥ್ಯ, ಅದು ವಿಶೇಷವಾದ ಸಾಮರ್ಥ್ಯ. ಆದ್ದರಿಂದ ಅವರಿಗೆ ಯಾವ್ಯಾವ ನದಿ ಸಮುದ್ರದ ಯಾವ ಭಾಗದಲ್ಲಿ ಸೇರಿಕೊಂಡಿದೆ ಬಂದು ಎಷ್ಟು ದೂರದ ತನಕ ಅದು ಇದೆ, ಅದು ಇವರ ಕಣ್ಣಿಗೆ ಕಾಣುತ್ತೆ ಅಂತಂತಾರೆ ಉಪನಿಷತ್ತಲ್ಲಿ. ಅಷ್ಟು ಸೂಕ್ಷ್ಮತೆ ಇರುತ್ತೆ. ಅನೇಕ ವಿಚಾರಗಳು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ನಿಜ. ಅನ್ನ ತಿಂತೀವಿ, ಮೊಸರು ತಿಂತೀವಿ, ವಿಜ್ಞಾನಿಗಳಂತಾರೆ ಅಯ್ಯೋ ಮೊಸರಿನಲ್ಲಿ ಬರೀ ಕ್ರಿಮಿಗಳೇ ಇರುತ್ತವೆ ಅಂತಾರೆ. ನಮಗೆ ಒಂದು ಸಣ್ಣ ಇರಬೇಕಂದ್ರೆ ಅಯ್ಯೋ ಈ ಮೊಸರು ಬೇಡ ಅಂದ್ಬಿಡ್ತೀವಿ ನಾವು. ಅಂಥದ್ದು ಅಷ್ಟೊಂದು ಕ್ರಿಮಿಗಳಿರುತ್ತೆ. ಕಾಣುತ್ತಾ ಅಂದರೆ ನಮ್ಮ ಕಣ್ಣಿಗೆ ಕಾಣೋಲ್ಲ. ಅವುಗಳನ್ನು ನೋಡುವಂಥ ಸಲಕರಣೆಗಳು ಬೇರೆ, ಅದರ ಮುಖಾಂತರ ನೋಡಿದ್ರೆ ಕಾಣುತ್ತವೆ. ಹಾಗೆ ಸೂಕ್ಷ್ಮ ದೃಷ್ಟಿ ಉಳ್ಳಂಥ ದೇವತೆಗಳು, ದಿವ್ಯ ದೃಷ್ಟಿ ಇರುವಂಥ ದೇವತೆಗಳಿಗೆ ಸಮುದ್ರವನ್ನು ಪ್ರವೇಶ ಮಾಡಿದ ನದಿಗಳೇನಿದೆ ಅದರ ಅಸ್ತಿತ್ವ ಕಾಣುತ್ತೆ. ಆದರೆ ಅದು ಪ್ರವೇಶ ಮಾಡಿದ ನಿಜ. ಅದರಂತೆ ಭಗವಂತನ ಮುಖವನ್ನು ಎಲ್ಲರೂ ಪ್ರವೇಶ ಮಾಡಿದ ಮಾತ್ರ ನಿಜ. ಒಳಗಡೆ ಹೋಗೋದು ತಮ್ಮವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಂಥವರು ದೇವತೆಗಳು ಮೊದಲಾದಂಥವರು. ಪತಂಗಗಳು ಅಗ್ನಿಯನ್ನು ಪ್ರವೇಶ ಮಾಡಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ಅನೇಕ ರಾಜರುಗಳು ಭಗವಂತನ ಮುಖವನ್ನು ಪ್ರವೇಶ ಮಾಡಿ ಸತ್ತು ಹೋದರು. ಅದರಿಂದ ಎಲ್ಲ ದೃಷ್ಟಾಂತಗಳನ್ನು ಕೊಡಬೇಕಾದ್ರೆ ಇದೆಲ್ಲವನ್ನು
ಆಲೋಚನೆ ಮಾಡಿ ಅರ್ಜುನ ಈ ರೀತಿಯ ಮಾತುಗಳನ್ನು ತಿಳಿಸ್ದ. ತಥೈವ ನಾಶಾಯ ವಿಶಂತಿ ಲೋಕಾಹ, ಅದಕ್ಕೆ ಇಲ್ಲ ಆ ಮಾತನ್ನು ಹೇಳ್ತಾನೆ. ಅದಕ್ಕೋಸ್ಕರ ಈ ನರಲೋಕದ ವೀರರುಗಳು ಅನೇಕ ಜನಗಳ ಪ್ರವೇಶ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅಗ್ನಿ ಪ್ರವೇಶವನ್ನು ಮಾಡೋದು ಯಾಕೆ? ತಮ್ಮ ನಾಶವನ್ನು ತಂದುಕೊಳ್ಳೋದಕ್ಕೆ. ಅದೇ ರೀತಿಯಾಗಿ ತಮ್ಮ ನಾಶವನ್ನು ತಂದುಕೊಳ್ಳೋ ದೃಷ್ಟಿಯಿಂದ ಈ ರಾಜರುಗಳೆಲ್ಲ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಎಂದ. ಲೇಲಿಸ್ಯಸೇ ಗ್ರಸಮಾನಃ ಸಮಂತಾದ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಆನಂತರ ಹೇ ವಿಷ್ಣು ಕರೀತಾ ಇದ್ದಾನೆ ಅರ್ಜುನ. ವಿಶಲ್ರ ವ್ಯಾಪ್ತವು ಧಾತು, ವಿಷಪ್ರವೇಶನೇ ಧಾತು, ಅನೇಕ ಧಾತುಗಳಿದೆ. ಆ ಧಾತುಗಳ ಅರ್ಥವನ್ನೆಲ್ಲ ಆಲೋಚನೆ ಮಾಡ್ಕೊಳ್ಬೇಕು ನಾವೀಗ. ವಿಷ್ಣು ಅನ್ನೋ ಶಬ್ದ ನಿಷ್ಪತ್ತಿಯಾಗಿದ್ದು ಇಡೀ ಜಗತ್ತನ್ನು ಪ್ರವೇಶ ಮಾಡಿದವನು ಭಗವಂತ. ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಅದ್ಭುತವಾದ್ದಿದಲ್ಲ. ಭಗವಂತನ ಹೊರತಾಗಿ ಈ ರೀತಿಯಾದ ಗುಣಗಳನ್ನು ಜಗತ್ತಿನಲ್ಲಿ ಬೇರೆ ಕಡೆ ಕಾಣೋದು ಕಷ್ಟ. ಕೆಲವೊಂದು ವಸ್ತುಗಳಿದೆ. ಆಕಾಶ ಇದೆ. ಆಕಾಶ ಎಲ್ಲಿದೆ? ಆಕಾಶ ಅಂದ್ರೇನು? ಅವಕಾಶ, ಖಾಲಿ ಜಾಗ. ಎಲ್ಲಿದೆ ನೋಡಿ? ಇಲ್ಲೆಲ್ಲ ಖಾಲಿ ಜಾಗ ಇದೆ. ನಮ್ಮ ಒಳಗಿಲ್ವ ಖಾಲಿ ಜಾಗ? ಹೊಟ್ಟೆ ಒಳಗಡೆ ಅಯ್ಯೋ ಹೊಟ್ಟೆ ಎಲ್ಲ ದಗದಗ ಅಂತ ಖಾಲಿ ತುಂಬಿಸ್ಬೇಕು ಆಹಾರ ಹಾಕಿ ಅಂತಾರೆ. ಇವರ ಆಹಾರ ಹಾಕಿದಾಗ ಹೊಟ್ಟೆ ಒಳಗೆ ಹೋಯ್ತೋ ಇಲ್ಲೋ? ಹಾಗಾದರೆ ಅಲ್ಲಿ ತನಕ ಖಾಲಿ ಜಾಗ ಇತ್ತೋ ಇಲ್ಲೋ? ಇದೆ. ಇದೆ ಅಂದರೆ ಅವಕಾಶ ಇದೆ. ಅವಕಾಶ ಅಂದರೆ ಆಕಾಶ ಇದೆ ಅಂತ ಅರ್ಥ. ಅದು ಹೊರಗಡೆನೂ ಆಕಾಶ ಇರುತ್ತೆ, ನಮ್ಮ ಒಳಗೂ ಆಕಾಶ ಇರುತ್ತೆ. ಹಾಗೆ ನಾವು ಕಾಣತಕ್ಕಂಥ ಗೋಡೆಗಳು, ಕಂಬಗಳು ಏನೇನಿದೆಯಲ್ಲ, ಇದರ ಎಲ್ಲ ಒಳಗಡೆಯೂ ಕೂಡ ಸೂಕ್ಷ್ಮ ರೂಪದಲ್ಲಿ ಆಕಾಶ ಅಂದರೆ ಅವಕಾಶ ಇರುತ್ತೆ. ಅದಕ್ಕೆ ಸೂಕ್ಷ್ಮ ಆಕಾಶ ಅಂತ ಕರೀತಾರೆ. ಭಾಗವತದಲ್ಲಿ ಮಾತನ್ನು ಹೇಳ್ತಾರೆ, ಏಕಾದಶ ಸ್ಕಂದದಲ್ಲಿ. ಅವ್ಯಾಕೃತ ಆಕಾಶ, ಭೂತಾಕಾಶ ಜೊತೆಗೆ ಸೂಕ್ಷ್ಮ ಆಕಾಶ ಅಂತೊಂದಿದೆ. ನಾವು ಗಟ್ಟಿಯಾಗಿ ಸಿಮೆಂಟನ್ನು ಗೋಡೆ ಕಟ್ಟಿಬಿಟ್ಟಿದ್ದೀವಿ, ಒಳಗಡೆ ಏನು ಟೊಳ್ಳಿಲ್ಲ ಅಂದರೂ ಸೂಕ್ಷ್ಮವಾದ ಅವಕಾಶ, ಆಕಾಶ ಅದು. ಆ ರೀತಿಯಾಗಿ ವಿಶೇಷವಾಗಿ ಆಕಾಶ ಒಳಗೂ ಹೊರಗೂ ಹೆಂಗೆ ವ್ಯಾಪಿಸ್ಕೊಂಡಿದೆಯೋ ಅದೇ ರೀತಿಯಾಗಿ ವ್ಯಾಪಿಸ್ಕೊಂಡಂಥವನು ಭಗವಂತ. ದೃಷ್ಟಾಂತವನ್ನು ಕೊಟ್ಟು ತಿಳಿಸೋದಕ್ಕೆ ಅದಕ್ಕಿಂತ ವಿಶೇಷವಾದ ಶಕ್ತಿಯನ್ನು ಹೊಂದಿದವನು ಭಗವಂತ. ಆದ್ದರಿಂದ ಅರ್ಜುನ ಅಂದ, ವಿಷ್ಣೋ ಅಂದ. ಶಕಾರ ಬಲವಾಚಿ, ನಕಾರ ಪ್ರಾಣ ಆತ್ಮ ಅಂತೆಲ್ಲ ಅವುಗಳನ್ನು ಶ್ರುತಿಗಳು ತಿಳಿಸ್ತಾ ಇದೆ. ವಿಶೇಷವಾದಂಥ ಬಲಪ್ರಾಣಾದಿ ಶಕ್ತಿಗಳನ್ನು ಹೊಂದಿದವನು ಭಗವಂತ. ಆದ್ದರಿಂದ ವಿಷ್ಣು ಅಂತರ್ಥ. ಎಲ್ಲವನ್ನು ಪ್ರವೇಶ ಮಾಡುವವನು ವಿಷ್ಣು, ಎಲ್ಲದರ ಒಳಗೂ ಇರುವವನು ವಿಷ್ಣು. ಆದ್ದರಿಂದ ಅಂಥ ಹೇ ವಿಷ್ಣು, ಆದ್ದರಿಂದ ಇದೆಲ್ಲ ನಿನಗೆ ಸಹಜವಾದದ್ದು ಅನ್ನೋ ದೃಷ್ಟಿಯಿಂದ ಅರ್ಜುನ ಇಲ್ಲಿ ಭಗವಂತನಾದ ಕೃಷ್ಣನನ್ನು ಕುರಿತು ವಿಷ್ಣೋ ಅಂತ ಸಂಬೋಧನೆಯನ್ನು ಮಾಡಿದ. ಲೇಲಿಸ್ಯಸೆ ಗ್ರಸಮಾನ ಸಮಂತಾತ್, ಉರಿಯತಕ್ಕಂಥ ನಿನ್ನ ಬಾಯಿಗಳಿದೆಯಲ್ಲ, ಆ ಬಾಯಿಗಳಿಂದ ಎಲ್ಲ ಜನಗಳನ್ನು ಎಲ್ಲ ಕಡೆಯಿಂದನೂ ಕೂಡ ನೀನು ನುಂಗ್ತಾ ಇದೆಯಾ. ನುಂಗೋದಷ್ಟೇ ಅಲ್ಲ, ಬಾಯಲ್ಲಿ ನಾವು ಕೆಲವು ಸರಿ ಹಾಕ್ಕೊಂಡು ಚಪ್ಪರಿಸ್ತೀವಿ. ಅನ್ನ ಏನಾದರೂ ತಿಂದುಬಿಡ್ತೀವಿ, ಸಿಹಿ ಪದಾರ್ಥಗಳನ್ನು ಹಾಕ್ಕೊಂಡು ಬಾಯಿ ಚಪ್ಪರಿಸ್ತೀವಲ್ಲ, ಹಾಗೆ ಅರ್ಜುನ ನೋಡ್ತಾ ಇದ್ದಾನೆ. ನೇರವಾಗಿ ಏನು ಒಳಗಡೆ ಹೋಗ್ತಿಲ್ಲ. ಕೆಲವರು ಒಳಗಡೆ ಹೋಗಿ ಹಲ್ಲುಗಳಿಗೆ ಸಿಗಾಕ್ಕೊಂಡು ಆಮೇಲೆ ನಾಲಿಗೆಗಳಿಂದ ಭಗವಂತ ಆ ವ್ಯಕ್ತಿಗಳನ್ನು ಚಪ್ಪರಿಸಿ ತಿಂತಾ ಇದ್ದಾನೆ. ಆದ್ದರಿಂದ ಏನು ಚಪ್ಪರಿಸ್ತಾ ಇದೆಯಲ್ಲ. ಲೇಲಿಸ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಹಿ, ಏನು ಜ್ವಲಿಸ್ತಕ್ಕಂಥ ನಿನ್ನ ಮುಖಗಳಲ್ಲಿ ಎಲ್ಲರನ್ನ ಒಳಗೆ ಎಳೆದುಕೊಂಡು ಬಾಯಲ್ಲಿ ಹಲ್ಲುಗಳಲ್ಲಿ ಸಿಗಾಕೊಂಡವ್ರನ್ನ ಮತ್ತೆ ನಾಲಿಗೆಯಿಂದ ಎಳೆದುಕೊಂಡು ಚಪ್ಪರಿಸ್ತಾ ಇದೆಯಾ. ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರದವಂತಿ ವಿಷ್ಣು. ಇಡೀ ನಿನ್ನ ತೇಜಸ್ಸು ಎಲ್ಲ ಕಡೆ ಹರಡಿಕೊಂಡೋಗಿದೆ. ಹರಡಿಕೊಂಡು ಭಯಂಕರವಾಗಿರತಕ್ಕಂಥ ಪ್ರಕಾಶ ನಿನ್ನ ತೇಜಸ್ಸು ಎಲ್ಲೆಲ್ಲಿದೆ ಅಂದರೆ ಇಡೀ ಜಗತ್ತನ್ನು ವಿಸ್ತಾರವಾಗಿ ತುಂಬಿಕೊಂಡ್ಬಿಟ್ಟಿದೆ ಕೃಷ್ಣ. ಆದ್ದರಿಂದ ಎಲ್ಲಿ ನೋಡಿದ್ರೂ ನಿನ್ನ ತೇಜಸ್ಸು, ಎಲ್ಲಿ ನೋಡಿದ್ರೂ ನಿನ್ನ ವ್ಯಾಪಾರ, ಎಲ್ಲ ಕಡೆಯಿಂದ
ಯಾರ್ಯಾರು ಮಹಾಪರಾಕ್ರಮಿಗಳು ಅಂತ ಅಂದ್ಕೊಂಡಿದ್ದಾರೆ, ಬಾಯಿ ತೆಗೆದ್ರೆ ಸಾಕು ಅವರುಗಳೆಲ್ಲ ಅದರೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅರ್ಥಾತ್ ತಮ್ಮ ಎಲ್ಲ ವಿಧವಾದಂಥ ನಾಶವನ್ನು ತಂದುಕೊಳ್ತಾ ಇದ್ದಾರವರು. ಆದ್ದರಿಂದ ಭಗವಂತನ ಮುಖದ ಕ್ರಿಯೆಯಿಂದಲೇ ಅವ್ರುಗಳೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ಅನ್ಕೋಬೇಕು. ಯಾಕೆ ಹೋಗ್ತಾ ಇದ್ದಾರೆ ಅವರೆಲ್ಲ? ಆಸೆನಾ? ಸಾಯೋಕ್ಕೆ ಆಸೆ ಇಟ್ಕೊಂಡು ಯಾರು ಓಡ್ತಾರಾ? ಓಡಲ್ಲ. ಆದರೆ ಭಗವಂತ ಬಾಯಿ ತೆಗೆದ್ನಲ್ಲ, ಅಲ್ಲಿ ಒಳಗಡೆ ಒಂದು ಏನು ಸೆಳೆತ ಇದೆಯಲ್ಲ, ಆ ಮೃತ್ಯುವಿನ ಸೆಳೆತಕ್ಕೆ ಒಳಪಟ್ಟು ಒಳಗಡೆ ಹೋಗ್ತಾ ಇದ್ದಾರೆ ಅಂತ ನಾವು ಭಾವಿಸ್ಕೊಳ್ಬೇಕು. ಆದ್ದರಿಂದ ಯುದ್ಧದ ಆರಂಭದ ಕಾಲದಲ್ಲಿ ಯಾರು ಮೃತರಾಗ್ತಾ ಇದ್ದಾರೋ ಅಂಥ ವ್ಯಕ್ತಿಗಳೆಲ್ಲ ಹಲ್ಲುಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ, ಪುಡಿ ಪುಡಿ ಆಗ್ತಾ ಇದ್ದಾರೆ. ಇದೆಲ್ಲ ಸೂಕ್ಷ್ಮವಾದ ದೃಷ್ಟಿಗೆ ಮಾತ್ರ ಗೋಚರ ಆಗುವಂಥದ್ದು. ಅದಕ್ಕೆ ಇದನ್ನೆಲ್ಲ ಪ್ರತ್ಯೇಕವಾಗಿ ಹೇಳಿದ್ದು. ಮುಂದಾಗ್ತಾರೆ ಇವರೆಲ್ಲ, ಇನ್ನೇನು ಆಗಿ ಹೋಗ್ತಾರೆ, ಅಲ್ಲಿ ತನಕ ಬಂದಿದ್ದಾರೆ. ಆದ್ದರಿಂದ ಅರ್ಜುನ ಇಂಥ ಅದ್ಭುತವಾದ ದೃಶ್ಯವನ್ನು ನೋಡಿ ವಿಶ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ವಿಶ್ವರೂಪವನ್ನು ಎಷ್ಟು ವರ್ಣನೆ ಮಾಡಿದ್ರೂ ಸಾಕಾಗ್ತಿಲ್ಲ. ಅಂಥ ವಿಶ್ವರೂಪದ ಆ ಭಗವಂತ ಕೃಷ್ಣ, ಅವನೇ ಶ್ರೀನಿವಾಸ, ಅವನ ಚರಣಾರವಿಂದಗಳಿಗೆ ನಾವು ಶರಣಾಗತರಾಗೋಣ. ನಮ್ಮನ್ನು ಉದ್ಧಾರ ಮಾಡು ಅಂತ ಕೇಳ್ಕೊಳ್ಳೋಣ. ಭಗವಂತನೇ ನಮಗೆ ಸರ್ವ ವಿಧವಾದ ಶಕ್ತಿಗಳನ್ನು, ಮಾನಸಿಕವಾದ ಸ್ಥೈರ್ಯವನ್ನು ತುಂಬಲಿ ಅಂತ ಪ್ರಾರ್ಥನೆ ಮಾಡಿ ಈ ವಾಕ್ಕುಸ್ಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ವಿಶ್ವರೂಪ ಸಂದರ್ಶನ ನಮ್ಮೆಲ್ಲರಿಗೂ ಕೂಡ ಆ ಶ್ಲೋಕಗಳಲ್ಲಿ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ನಮ್ಮ ಎದುರುಗಡೆ ಬಂದು ವಿಶ್ವರೂಪ ತೋರಿಸಿದ ಹಾಗೆ ಇತ್ತಲ್ಲ. ಹಾಗಾಗಿ ಆ ವಿಶ್ವರೂಪ ಸಂದರ್ಶನಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ನಾವೆಲ್ಲರೂ ಕೂಡ ಪಡೆದಿದ್ದೇವೆ ಅಂಥೇಳಿ ಈಗ ಮತ್ತೊಮ್ಮೆ ಈ ಪಾರಾಯಣವನ್ನು ನಾವು ಇವತ್ತು ಪ್ರಾರಂಭ ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ
त्वापि वक्त्राणि समृद्धवेगाः समृद्धवेगाः लेलीह्यसे लेलीयसे ग्रसमानः समन्तात् ग्रसमानः समन्तात् लोकान् समग्रान् लोकान् समग्रान् वदनैर्ज्वलद्भिः वदनैर्ज्वलद्भिः तेजोभिरापूर्य तेजोभिरापूर्य जगत्समग्रम् जगत्समग्रम् भासस्तवोग्राः भासस्तवोग्राः प्रतपन्ति विष्णो प्रतपन्ति विष्णो आख्याहि मे को आख्याहि मे को भवानुग्ररूपो भवानुग्ररूपो नमोऽस्तु ते नमोऽस्तु ते देववरप्रसीद देववरप्रसीद विज्ञातुमिच्छामि विज्ञातुमिच्छामि भवन्तमाद्यम् भवन्तमाद्यम् न हि प्रजानामि न हि प्रजानामि तव प्रवृत्तिम् तव प्रवृत्तिम् श्रीभगवानुवाच श्रीभगवानुवाच कालोऽस्मि लोकक्षयकृत् प्रवृद्धो कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः लोकान् समाहर्तुमिह प्रवृत्तः ऋतेऽपि त्वाम् हृदेऽपि त्वाम् न भविष्यन्ति सर्वे न भविष्यन्ति सर्वे एव स्थिताः एव स्थिताः प्रत्यनीकेषु योधाः प्रत्यनीकेषु योधाः तस्मात् त्वमुत्तिष्ठ तस्मात् त्वमुत्तिष्ठ यशो लभस्व यशो लभस्व जित्वा शत्रून् जित्वा शत्रून् भुङ्क्ष्व राज्यं समृद्धम् भुङ्क्ष राज्यं समृद्धम् मयैवैते मयैवैते निहताः निहताः पूर्वमेव पूर्वमेव निमित्तमात्रं निमित्तमात्रम् भवसव्यसाचिन् भवसव्यसाचिन् द्रोणं च भीष्मं च द्रोणं च भीष्मं च जयद्रथं च जयद्रथं च कर्णं तथान्यानपि कर्णं तथान्यानपि योधवीरान् योधवीरान् मया हतांस्त्वं मया हतां स्वं जहिमाव्यधिष्ठाः जहिमाव्यधिष्ठाः युध्यस्व युध्यस्व जेतासि जेतासि रणे सपत्नान् रणे सपत्नान् सञ्जय उवाच सञ्जय उवाच एतत् श्रुत्वा वचनं केशवस्य एतत् श्रुत्वा वचनं केशवस्य कृताञ्जलिर्वेपमानः किरीटी कृताञ्जलिर्वेपमानः किरीटी नमस्कृत्वा नमस्कृत्वा भूय एवाह कृष्णम् भूय एवाह कृष्णं सगद्गदं भीतभीतः प्रणम्य सगद्गदं भीतभीतः प्रणम्य अर्जुन उवाच अर्जुन उवाच स्थाने हृषीकेश स्थाने ऋषिकेश तव प्रकीर्त्या तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः सर्वे नमस्यन्ति च सिद्धसङ्घाः कस्माच्च ते कस्माच्च ते न नमेरन्महात्मन् न नमेरन्महात्मन् गरीयसे गरीयसे ब्रह्मणोऽप्यादिकर्त्रे ब्रह्मणोऽप्यादिकर्त्रे अनन्तदेवेश जगन्निवास अनन्तदेवेश जगन्निवास त्वमक्षरं सदसत्तत्परं यत् त्वमक्षरं सदसत्तत्परं यत् त्वमादिदेवः पुरुषः पुराणः त्वमादिदेवः पुरुषः पुराणः
త్వమస్య విశ్వస్య పరం నిధానం त्वमस्य विश्वस्य परं निधानम् వేత్తాసి వేద్యం చ పరం చ ధామ वेत्तासि वेद्यं च परं च धाम త్వయా తతం విశ్వమనంతరూపా त्वया ततं विश्वमनन्तरूपा వాయుర్యమోగ్నిర్వరుణः శశాంకः वायुर्यमोऽग्निर्वरुणः शशाङ्कः ప్రజాపతిస్త్వం ప్రపితామహశ్చ प्रजापतिस्त्वं प्रपितामहश्च నమో నమస్తేస్తు సహస్రకృత్వః नमो नमस्ते सुसहस्रकृत्वा పునశ్చ భూయోపి నమో నమస్తే पुनश्च भूयोऽपि नमो नमस्ते నమః పురస్తాదథ పృష్ఠతస్తే नमः पुरस्तादथ पृष्ठतस्ते నమోऽస్తు తే సర్వత ఏవ సర్వా नमोऽस्तु ते सर्वत एव सर्वा అనంత వీర్యామిత విక్రమస్త్వం अनन्तवीर्यामितविक्रमस्त्वं సర్వం సమాప్నోషి తతోసి సర్వః सर्वं समाप्नोषि ततोऽसि सर्वः సఖేతి మత్వా ప్రసభం యదుక్తం सखेति मत्वा प्रसवं यदुक्तम् హే కృష్ణ హే యాదవ హే సఖేతి हे कृष्ण हे यादव हे सखेति అజానతా మహిమానం తవేదం अजानता महिमानं तवेदम् మయా ప్రమాదాత్ ప్రణయేణ వాపి मया प्रमादात् प्रणयेन वापि యచ్చాపహాసార్థమసత్కృతోసి यश्चापहासाहमसत्कृतोऽसि విహారశయ్యాసన భోజనేషు विहारशय्यासनभोजनेषु ఏకోథవాప్యచ్యుత एकोऽथवाप्यच्युत తత్సమక్షం तत्समक्षम् తత్క్షామయే तत्क्षामये త్వామహమప్రమేయం त्वामहमप्रमेयम् పితాసి లోకస్య पितासि लोकस्य చరాచరస్య चराचरस्य త్వమస్య పూజ్యశ్చ त्वमस्य पूज्यश्च గురుర్గరీయాన్ गुरुर्गरीयान् నత్వత్సమోస్త్య न त्वत्समोऽस्य భ్యధికః కుతోన్యో व्यधिकः कुतोऽन्यो లోకత్రయేప్యప్రతిమప్రభావా लोकत्रयेऽप्यप्रतिमप्रभावा తస్మాత్ ప్రణమ్య तस्मात् प्रणम्य ప్రణిధాయ కాయం प्रणिधाय कायम् ప్రసాదయే प्रसादये త్వామహమీశమీడ్యం त्वामहमीशमेड्यम् పితేవ పుత్రస్య సఖేవ సఖ్యుః पितेव पुत्रस्य सखेव सख्युः ప్రియః ప్రియాయార్హసి దేవ సోఢుం प्रियः प्रियायार्हसि देव सोढुम् అదృష్టపూర్వం अदृष्टपूर्वम् హృషితోస్మి దృష్ట్వా हृषितोऽस्मि दृष्ट्वा భయేన చ भयेन च ప్రవ్యథితం మనో మే प्रव्यथितं मनो मे తదేవ మే దర్శయ దేవరూపం तदेव मे दर्शय देवरूपम् ప్రసీద దేవేశ జగన్నివాస प्रसीद देवेश जगन्निवास కిరీటినం గదినం చక్రహస్తం किरीटिनं गदिनं चक्रहस्तम् ఇచ్ఛామి త్వాం ద్రష్టుమహం తథైవ इच्छामि त्वां द्रष्टुमहं तथैव తేనైవ రూపేణ చతుర్భుజేన तेनैव रूपेण चतुर्भुजेन సహస్రబాహో భవ విశ్వమూర్తే सहस्रबाहो भव विश्वमूर्ते శ్రీభగవానువాచ श्रीभगवानुवाच మయా ప్రసన్నేన తవార్జునేదం मया प्रसन्नेन तवार्जुनेदम् రూపం పరం దర్శితమాత్మయోగాత్ रूपं परं दर्शितमात्मयोगात् తేజోమయం तेजोमयम्
విశ్వమయం విశ్వమనంతమాద్యం విశ్వమనంతమాద్యం యన్మే త్వదన్యేన యన్మే త్వదన్యేన న దృష్టపూర్వం న దృష్టపూర్వం న వేదయజ్ఞాధ్యయనైర్న దానైః న వేదయజ్ఞాధ్యయనైర్న దానైః న చ క్రియాభిః న చ క్రియాభిః న తపోభిరుగ్రైః న తపోభిరుగ్రైః ఏవం రూపః ఏవం రూపః శక్యమహం నృలోకే శక్యమహం నృలోకే ద్రష్టుం త్వదన్యేన ద్రష్టుం త్వదన్యేన కురు ప్రవీరా కురు ప్రవీరా మా తే వ్యథా మా తే వ్యథా మా చ విమూఢభావో మా చ విమూఢభావో దృష్ట్వా రూపం దృష్ట్వా రూపం ఘోరమీదృంమమేదం ఘోరమీదృంమమేదం వ్యపేతభీః వ్యపేతభీః ప్రీతమనాః పునస్త్వం ప్రీతమనః పునస్త్వం తదేవ మే రూపమిదం ప్రపశ్య తదేవ మే రూపమిదం ప్రపశ్య సంజయ ఉవాచ సంజయ ఉవాచ ఇత్యర్జునం వాసుదేవస్తథోక్త్వా ఇత్యర్జునం వాసుదేవస్తథోక్త్వా స్వకం రూపం స్వకం రూపం దర్శయామాస భూయః దర్శయామాస భూయః ఆశ్వాసయామాస చ భీతమేనం ఆశ్వాసయామాస చ భీతమేనం భూత్వా పునః సౌమ్య వపుర్మహాత్మా భూత్వా పునః సౌమ్య వపుర్మహాత్మా అర్జున ఉవాచ అర్జున ఉవాచ దృష్ట్వేదం మానుషం రూపం దృష్ట్వేదం మానుషం రూపం తవ సౌమ్యం జనార్దన తవ సౌమ్యం జనార్దన ఇదానీమస్మి సంవృత్తః ఇదానీమస్మి సంవృత్తః సచేతాః ప్రకృతిం గతః సచేతా ప్రకృతిం గతః శ్రీభగవానువాచ శ్రీభగవానువాచ సుదుర్దర్శమిదం రూపం సుదుర్దర్శమిదం రూపం దృష్టవానసి యన్మమ దృష్టవానసి యన్మమ దేవా అప్యస్య రూపస్య దేవాప్యస్య రూపస్య నిత్యం దర్శనకాంక్షిణః నిత్యం దర్శనకాంక్షిణః నాహం వేదైర్న తపసా నాహం వేదైర్న తపసా న దానేన న చేజ్యయా న దానేన న చేజ్యయా శక్య ఏవం విధో ద్రష్టుం శక్య ఏవం విధో ద్రష్టం దృష్టవానసి మాం యథా దృష్టవానసి మాం యథా భక్త్యా త్వనన్యయా శక్యః భక్త్యా త్వనన్యయా శక్యః అహమేవం విధోర్జున అహమేవం విధోర్జున జ్ఞాతుం ద్రష్టుం చ తత్వేన జ్ఞాతుం ద్రష్టుం చ తత్వేన ప్రవేష్టుం చ పరంతప ప్రవేశం చ పరంతప మత్కర్మ కృన్మత్పరమో మత్కర్మ కృన్మత్పరమః మద్భక్తః సంగవర్జితః మద్భక్తః సంగవర్జితః నిర్వైరः సర్వభూతేషు నిర్వైరः సర్వభూతేషు యః స మామేతి పాండవా యస్స మామేతి పాండవ ఇది శ్రీమద్భగవద్గీతాసు ఇది శ్రీమద్భగవద్గీతాసు ఉపనిషత్సు ఉపనిషత్సు బ్రహ్మ విద్యాయాం బ్రహ్మవిద్యాయాం యోగశాస్త్రే యోగశాస్త్రే శ్రీకృష్ణార్జున సంవాదే శ్రీకృష్ణార్జున సంవాదే విశ్వరూప సందర్శన యోగో నామ విశ్వరూప సందర్శన యోగో నామ ఏకాదశోऽధ్యాయः ఏకాదశోऽధ్యాయः యత్ర యోగేశ్వరः కృష్ణో యత్ర యోగేశ్వరः కృష్ణో యత్ర పార్థో ధనుర్ధరः యత్ర పార్థో ధనుర్ధరः తత్ర శ్రీర్విజయో భూతిః తత్ర శ్రీర్విజయో భూతిః ధ్రువా నీతిర్మతిర్మమ ధ్రువానీతిర్మతిర్మమ యదక్షరపదభ్రష్టం యదక్షరపదభ్రష్టం మాత్రాహీనం చ యద్భవేత్ మాత్రాహీనం చ యద్భవేత్
తత్సర్వం క్షమ్యతాం దేవా తత్సర్వం క్షమ్యతాం దేవ నారాయణ నమోస్తుతే నారాయణ నమోస్తుతే కాయేన వాచా మనసైంద్రియైర్వా కాయేన వాచా మనసేంద్రియైర్వా బుద్ధ్యాత్మనా వా ప్రకృతే స్వభావాత్ బుద్ధ్యాత్మనా వా ప్రకృతే స్వభావాత్ కరోమి యద్యత్ సకలం పరస్మై కరోమి యద్యత్ సకలం పరస్మై నారాయణాయేతి సమర్పయామి. ನಾರಾಯಣಾಯೇತಿ ಸಮರ್ಪಯಾಮಿ. ಇಷ್ಟೊತ್ತು ನಾವು ವಿಶ್ವರೂಪ ಸಂದರ್ಶನ, ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಸಂಚಿಕೆ ಕೊನೆಯ ಭಾಗದಲ್ಲಿ ಪುನಃ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಲಿದೆ. ನಾವೆಲ್ಲರೂ ಕೂಡ ಶ್ರೀನಿವಾಸ ದೇವರ ಒಂದು ಮಂಗಲಾಶಾಸನದಿಂದ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಶ್ರೀ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸೋಣ. ಹೀಗೆ ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ದಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. No.